ಪ್ರೀತಿನ ನಿಮಗೆ ದತ್ತು ಕೊಡ್ತಾ ಇದ್ದೀನಿ. ಸಾವಿತ್ರಿ, ಯಾಕೆ ಒಂದ್ ರೌಂಡ್ ಸಣ್ಣ ಆಗ್ಬಿಟ್ಟಿದ್ಯಾ? ಹುಷಾರಿಲ್ವಾ? ಹಾಗೇನಿಲ್ಲ ಅತ್ತೆ. ಏನೋ ಒಂದ್ ವಿಷಯ ಕೇಳ್ದೆ, ನಿಜನಾ? ತುಂಬಾ ಬೇಜಾರಾಯ್ತು ಕಣೆ. ಪರವಾಗಿಲ್ಲ ಬಿಡಿ ಅತ್ತೆ, ಎಲ್ಲ ನಾವು ಪಡ್ಕೊಂಡ್ ಬಂದಿದ್ದು. ಅಯ್ಯ, ನಾವು ಅಂತ ನನ್ನನ್ನು ಯಾಕೆ ಸೇರಿಸ್ಕೋತೀಯ? ನಿನ್ನಷ್ಟು ದರಿದ್ರ ಜಾತಕ ಅಲ್ಲಮ್ಮ ನಂದು. ನಿನ್ ಹಾಗೆ ಕಾಲಿಟ್ ಕಡೆ ಎಲ್ಲ ಲತ್ತೆ ಹೊಡಿಯಲ್ಲ. ನಮ್ಮನ್ನ ಮನೆ ಬಿಟ್ಟು ಓಡಿಸಿ ನಿಮ್ಮಮ್ಮ ನಮ್ಮ ಮಾವನ್ ಮನೆಗೆ ಸೇರ್ಕೊಂಡ್ಲು. ನಿನ್ನ ಕಾಲ್ಗುಣ ನಮ್ಮ ಮಾವನ್ ತಿನ್ಕೊಂಡೆ. ಶ್ರೀಮಂತರ ಮನೆಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಡ್ರೈವರ್ ಮದುವೆ ಮಾಡ್ಕೊಟ್ಲು. ಇನ್ನು ಕಾಲ್ಗುಣ ಆ ಹುಡುಗನ್ಗೆ ತಂದೆ ತಾಯಿ ಆಸರೆನೆ ತಪ್ಪೋಯ್ತು. ಏನೋ ಶ್ರೀಮಂತರ ಮನೆ ಸಿಕ್ತು, ಪರವಾಗಿಲ್ಲಪ್ಪ ಅನ್ಕೊಳ್ಳೋ ಹೊತ್ತಿಗೆ ಈಗ ಈ ತರ. ನನ್ನನ್ನ ಯಾಕೆ ನಿನ್ ಗುಂಪಕ್ಕೆ ಸೇರಿಸ್ಕೋತೀಯ? ನನಗಂತ ಕರ್ಮ ಇಲ್ಲಮ್ಮ. ಪದೇ ಪದೇ ಯಾಕೆ ಚುಚ್ಚಿ ಮಾತಾಡ್ತೀರಾ ಅತ್ತೆ? ಮಾತಾಡ್ತೀನಿ, ಗೊತ್ತಾಗ್ಬೇಕು ನಿನಗೂ ನಿಮ್ಮಮ್ಮನಿಗೂ. ಇನ್ನೊಬ್ರು ಕೇಳ್ಬಾಗದ್ರೆ ಇನ್ನೊಬ್ರು ಹಂಗ್ಸಿದ್ರೆ ಅವ್ರಿಗೆ ಮೆಟ್ಕೊಳತ್ತೆ ಅಂತ. ಮುತ್ತಿನಂತ 3 ಹೆತ್ಬಿಟ್ಟಿದೀನಿ ಅಂತ ಓಲಾಡ್ತಿದ್ಲು ನಿಮ್ಮಮ್ಮ. ಒಂದು ಪರಲೋಕ, ಇನ್ನೊಂದು ಈ ತರ, ಇನ್ನ 3ನೇದು ಯಾವ ಫುಟ್ಬಾಲ್ ಸ್ಟೋರಿ ಆಗುತ್ತೋ ಏನೋ. ಅತ್ತೆ, ನನ್ನ ತಂಗಿ ಬಗ್ಗೆ ಹಾಗೆ ಮಾತಾಡ್ಬೇಡಿ ಅತ್ತೆ. ಮಾತಾಡ್ತೀನಿ, ಗೊತ್ತಾಗ್ಲಿ ಎಲ್ರಿಗೂ. ವಯಸ್ಸಿಗೆ ಬಂದಿರೋ ಹುಡುಗಿನ ಯಾವ್ದೋ ಹಾಸ್ಟೆಲ್ ಬಿಟ್ಟಿದಿರಲ್ಲ, ಅಲ್ಲ ಅವಳಿಗೆ ಏನೇನ್ ಮಾಡ್ತಿದ್ದಾಳೋ ಯಾರಿಗ್ ಗೊತ್ತು. ಹಾದಿರಪ್ಪ ಬೀದಿರಪ್ಪ ಮಾಡ್ಬೇಡಿ, ಕೈ ಮುಗಿದ್ ಬೇಡ್ಕೋತೀನಿ. ನಮ್ಮನೆ ಮರ್ಯಾದೆ ಹೋಗುತ್ತೆ. ಮನೆ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ಬೇಡಿ. ಇದ್ಯಾರೇ ಮರಿ? ನಿಮಗ್ ಸಂಬಂಧ ಪಡದೇ ಇದ್ದಿತ್ತು, ನನ್ನ ತಂಗಿ ಮಗಳು. ಅಂದ್ರೆ ವೀನು ತಂದ? ನಿಮಗ್ ಸಂಬಂಧ ಪಡದೇ ಇದ್ದಿದ್ದು ಅನ್ನಲ್ಲ. ಓ, ಗೊತ್ತಾಯ್ತು ಬಿಡು. ಮದ್ವೆಗ್ ಮುಂಚೆ ಹುಟ್ಟಿರೋ ನಿಮ್ಮ ವಂಶದ್ದು. ಅಪ್ಪ ಇದ್ದು ಇಲ್ಲ, ಅಮ್ಮ ಇವಳೇನ ಅಂತ ಗೊತ್ತಿಲ್ಲ. ನಾಲ್ಗೆ ಹದ್ದು ಮೀರ್ತಾ ಇದೆ ಅತ್ತೆ. ಈಗ ಇವಳು ನನ್ನ ಮಗಳು. ಈಗ ತಾನೇ ವಿನುತನ್ ಮಗಳು ಅಂದಿಯಲ್ಲೇ? ಈಗ ಇವಳು ನನ್ನ ಮಗಳು. ನನಗ್ ದತ್ತು ಕೊಟ್ಟಿದ್ದಾರೆ. ನಾನು ಇವಳು ತಾಯಿ, ಸತ್ಯ ಇವಳು ತಂದೆ. ನಾವು ಹೆತ್ತು ಹೊತ್ತಿದ್ದೆ ನಮ್ದಾಗಲ್ಲ, ಅಂಥದ್ರಲ್ಲಿ ಯಾರ್ದೋ ಆಸ್ತಿ ಕೊಟ್ಟಿದ್ದು ನಮ್ದಾಗ್ಬಿಡುತ್ತಾ? ನಮ್ಮ ವಂಶದ ಕುಡಿಯತ್ತೆ ಇದು. ಕಂಡಿದ್ದೀನಿ, ಕೂತ್ಕೊಳ್ಳಲೆ. ಈ ತರ ದತ್ತು ತಗೊಳ್ಳೋದಾಗಿದ್ರೆ 10 ಮಕ್ಕಳನ್ನ ದತ್ತು ತಗೋತಾ ಇದ್ದೆ ನಾನು. ಹೆತ್ತಿದ್ದು ಹೊತ್ತಿದ್ದು ಕೈಗೆ ಹತ್ತದೇ ಇರೋ ಕಾಲ ಇದು. ಅಂಥದ್ರಲ್ಲಿ ಇಂಥ ಬಾಡಿಗೆ ಶೋಕಿ ಇಲ್ಲ ಎಷ್ಟು ದಿನ? ನಾನು ನೋಡ್ತೀನಿ. ಪಾಪ ನಿನ್ ಗಂಡ ನಿನ್ನನ್ನು ಕಟ್ಕೊಂಡ್ ತಪ್ಪಿಗೆ ಒಂದು ಮಗುವಿನ ತಂದೆ ಎನಿಸ್ಕೊಳ್ಳಿಲ್ಲ. ಇನ್ನು ಜಗತ್ತು ಗಂಡಸು ಅಂತ ಅವನನ್ನು ಹೇಗನ್ನತ್ತೆ? ಪುಟಿ, ನೀವು ಒಳಗೆ ಹೋಗು, ನಾ ಬರ್ತೀನಿ.
ಮಾವ. ಬಾ ಸಾವಿತ್ರಿ, ಕೂತ್ಕೋ. ನಿಮ್ಮನ್ನೊಂದು ಕೇಳೋಣ ಅಂತ ಬಂದೆ. ಕೇಳು. ನಾ ಕೇಳಿದ್ದನ್ನ ನೀವು ಕೊಡ್ತೀರಾ? ಕೊಡಬೇಕಾಗಿರೋದು ವಸ್ತು ಅಂತ ಆದರೆ ಅದು ಎಲ್ಲಿಯದ್ದಾದ್ರೂ ಸರಿ, ಎಷ್ಟಾದ್ರೂ ಸರಿ, ತರಿಸ್ಕೊಡೋಣ. ಕೊಡ್ಬೇಕಾಗಿರೋದು ಮಾತು ಅಂತಾದ್ರೆ? ನಡೆಸ್ಕೊಡ್ಬೇಕಾದ್ದೇನು ಅಂತ ಹೇಳು, ಮಾತು ಕೊಡೋಣ. ನೀವು ಮಾತು ಕೊಡೋವರೆಗೂ ನಾನು ಹೇಳಲ್ಲ ಅಂದ್ರೆ ನಡೆಸ್ಕೊಡೋದು ಕಷ್ಟ ಅಂತ ಅರ್ಥ. ಇಲ್ಲ ಮಾವ, ತುಂಬಾ ಸುಲಭ. ನೀವು ಮನಸ್ಸು ಮಾಡಬೇಕು ಅಷ್ಟೇ. ಆಯ್ತು, ನಾನು ಮನಸ್ಸು ಮಾಡೋದ್ರಿಂದ ಈ ಮನೆಗೆ ನಿನಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಮಾಡೋಣ. ಮಾತು ಕೊಟ್ಟಿದ್ದೀರಾ? ನೀನು ಇನ್ನೂ ಹೇಳಿಲ್ಲ. ನಾನು ಏನೇ ಕೇಳಿದ್ರು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೆ? ಆಯ್ತು, ಹೇಳಿ. ನನ್ನಿಂದ ನಿಮ್ಮ ವಂಶನ ಬೆಳೆಸಕ್ಕಾಗಲ್ಲ ಅನ್ನೋದು ಗೊತ್ತಾಗಿದೆ. ಬೇಡ, ಪರವಾಗಿಲ್ಲ. ನನ್ನ ಮಾತು ಇನ್ನೂ ಮುಗ್ದಿಲ್ಲ ಮಾವ. ಆಯ್ತು, ಹೇಳಿ. ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ, ಈ ಮನೇಲಿ ಇಂಥ ದೊಡ್ಡ ಸ್ಥಾನ ಕೊಟ್ಟಿದ್ದೀರಾ. ಆದರೆ ನಾನು ಮಾಡಬೇಕಾದ ಮೂಲಭೂತವಾದ ಕರ್ತವ್ಯ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಆ ಪಾಪ ಪ್ರಜ್ಞೆ ನನಗೆ ಕಾಡ್ತಿದೆ. ಅದಕ್ಕೆ ಸತ್ಯಂಗೆ ಇನ್ನೊಂದು ಮದುವೆ ಮಾಡಿ. ಹಲೋ, ಯಾರು? ನಾನು ನಿನ್ನ ಪಾಲಿನ ಯಮಧರ್ಮರಾಯ. ರಾಂಗ್ ನಂಬರ್. ನನ್ ಗಂಡನ ನಂಬರ್ ಕೊಡ್ಲಾ? ಏಯ್, ನೀನೇನೆ ಗಂಡನ್ನೇ ಯಮಲೋಕ ಕಳ್ಸೋ ಪ್ಲಾನ್ ಮಾಡ್ತಾ ಇದ್ಯಾ? ನಿನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ಸಾರ್ಥಕ ಆಯ್ತು ಬಿಡು. ಓ ಯಜಮಾನ್ರು, ನನ್ನನ್ನು ಕಟ್ಕೊಂಡಿದ್ದೀರಾ ಅಂತಾನೆ ಯಮ್ಮ ಇನ್ನು ನಿಮ್ಮ ಅಡ್ರೆಸ್ಗೆ ಬಂದಿಲ್ಲ. ಇಲ್ದಿದ್ರೆ ಗೊತ್ತಲ್ಲ ನಿಮ್ ಗತಿ. ಹೌದಮ್ಮ, ನಿನ್ನ ಮದುವೆ ಮಾಡ್ಕೊಂಡಿರೋದಕ್ಕೆ ನಾನು ಇನ್ನೂ ಜೀವಂತವಾಗಿರೋದು. ನನ್ನ ಪ್ರಾಣ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಷ್ಟೇ ಅಲ್ಲ, ನನ್ ಕೃಪೆ ಇರೋ ಹೊತ್ತಿಗೆ ನೀವ್ ಹೀಗೆ ಅಡ್ಡಡ್ಡ ಬೆಳಿತಿರೋದು. ಹೌದೌದೌದು. ಏಯ್, ಆ ವಿಚಾರ ಎಲ್ಲ ಬಿಟ್ಟಾಕೆ ಇಮ್ಮಿಡಿಯೇಟ್ ಆಗಿ ಬೆಂಗಳೂರು ಬಾ. ಇಮ್ಮಿಡಿಯೇಟ್ ಆಗಿ ಹೊರಡ್ತೀನಿ ಅಂದ್ರು 5 hours ಆಗುತ್ತೆ. ಪರವಾಗಿಲ್ವಾ? ನಾನೀಗ ಪರ್ಚೇಸಿಂಗ್ ಅಲ್ಲಿ ಇದ್ದೀನಿ. ಏನ ಪರ್ಚೇಸಿಂಗ? ಕೊಳ್ಳೇಗಾಲದಲ್ಲಿ ಏನೇ ಪರ್ಚೇಸ್ ಮಾಡ್ತಾ ಇದೀಯಾ? ಹಲೋ, ಬೆಂಗಳೂರಿನಲ್ಲಿ. ಏನ ಬೆಂಗಳೂರ್ಗ? ಲೇ, ನನಗೆ ಹೇಳಿದೆ ಬೆಂಗಳೂರಿಗೆ ಯಾವಾಗ್ಲೂ ಬಂದೆ ನೀನು? ಹೇಳಿದ್ರೆ ಏನ್ ಮಾಡ್ತಿದ್ರಿ? PVR ಸಿನಿಮಾ ಕರ್ಕೊಂಡು ಹೋಗ್ತಿದ್ರಾ? ಅಯ್ಯೋ, ನಮ್ದೇ ಇಲ್ಲೊಂದು 36 ಚಾನಲ್ DTS 70mm ಸಿನಿಮಾ ಕೂತಿದೆ. ಬ್ಯಾಗ್ ಬಾರೆ ಮನೆಗೆ, ನಿನ್ನ ಇಮಿಡಿಯೇಟ್ ಆಗಿ ಕೆಲಸ ಇದೆ. ಅರ್ಜೆಂಟ್ ಇರಬಹುದು, ಆದ್ರೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಎಕ್ಸೈಟಿಂಗ್, ಎಷ್ಟು ಇಂಟ್ರೆಸ್ಟಿಂಗ್ ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಮೊದಲು ಕೆಲಸ ಏನ್ ಹೇಳಿ? ನನ್ನ ಮಾತು ಕೇಳೆ. ಅದೇ ನಂಗೆ ರೇಗಿಸ್ಬೇಡ ನೀನು. ಇಲ್ಲಿ ಸಾವಿತ್ರಿ ತಾಯಿ ಆಗ್ತಾ ಇದ್ದಾಳೆ. ಅದಕ್ಕೆ ಬಾಣಂತನ ಸೀಮಂತ ಮಾಡಕ್ ಬರ್ಬೇಕಾ? ನನ್ನ ಮಾತು ಪೂರ್ತಿ ಕೇಳಿಸ್ಕೊಂಡ್ರೆ ಸುಮ್ಮನೆ ಮಾತಾಡ್ತಾ ಇರ್ತೇವೆ. ಅವಳು ಮಗು ಆಗದೆ ಇದ್ರೆ ನಮ್ಮ ಭಾಗ್ಯ ಕಣೆ. ಇರಬಹುದು, ಆದ್ರೆ ಈಗ ಅವಳ ತಾಯಿ ಆಗ್ತಿದ್ದಾಳೆ ಅಂದ್ಮೇಲೆ ಎಲ್ಲಿಂದ ಬರ್ಬೇಕು ಭಾಗ್ಯ? ತಿರ್ಗಾ ನೋಡ, ಆಗ್ತಿದೆ ಅಂದೆ, ಆಗೋಗ್ಬಿಟ್ಟಿದೆ ಅನ್ನ ತಕ್ಷಣ ಬಾರಿದೀನಿ ಇಲ್ಲಿ. ಸರ್, ಅದೇ ಕನ್ಫರ್ಮು. ಸಾವಿತ್ರಿ ಅವ್ರು ಪ್ರೆಗ್ನೆಂಟು. ಸರ್, ಸಾವಿತ್ರಿ ಅವ್ರಿಗೆ ಚೆಕಪ್ ಮಾಡಬೇಕಾದ್ರೆ ಪ್ರಜ್ಞೆ ತಪ್ಪಿದ್ರಲ್ಲ, ಅವ್ರಿಗೂ ಡಾಕ್ಟ್ರ್ ಚೆಕಪ್ ಮಾಡಿದ್ರು. ಆದರೆ ಅವರು ಜೀವನ ಪೂರ್ತಿ ತಾಯಿ ಆಗೋದಕ್ಕೆ ಆಗಲ್ಲ. ಒಂದು ಕೆಲಸ ಮಾಡು, ರಿಪೋರ್ಟಲ್ಲಿರೋ ಹೆಸರನ್ನ ಬದಲಾಯಿಸ್ಬಿಡು. ಅಂದರೆ ಸಾವಿತ್ರಿ ರಿಪೋರ್ಟ್ನ ತೆಗೆದುಬಿಡು. ಆ ಜಾಗದಲ್ಲಿ ಕಾಂಚನ ರಿಪೋರ್ಟ್ ಇಟ್ಕೊಂಡು. ರಿಪೋರ್ಟ್ ಬದಲಾಯಿಸಿದ್ರೆ ಏನಾಗುತ್ತೆ ಸರ್? ತಾಯಿ ಆಗ್ತಾ ಇರೋಳು ಪಂಜೆ ಆಗ್ತಾಳ? ಅದನ್ನ ನಾನು ನೋಡ್ಕೊತೀನಿ. ದಯವಿಟ್ಟು ನಾನು ಹೇಳಿದಷ್ಟು ಮಾಡಿ ಬ್ರದರ್. ಓಕೆ ಸರ್. Report says pregnancy is negative. ಅಯ್ಯೋ ಮಹದೇಶ್ವರ, ಇಷ್ಟೆಲ್ಲ ಆಯ್ತಾ ರೀ? ನಿಮಗ್ ಗೊತ್ತಾಗದೇ ಇರೋ ಹಾಗೆ ಸಾವಿತ್ರಿಗೆ ಇನ್ನೊಂದು ಬಾಂಬ್ ಹಾಕಿದೀನಿ. ಮನೆಯಲ್ಲಿರೋ ಚಿನ್ಕುರುಳಿ ಪಟಾಕಿನ ಆಟ ಬಾಂಬ್ ಅನ್ಕೊಂಬಿಟ್ಟೆ ಹೆಂಗಮ್ಮ ನೀನು? ಇಲ್ಲ ರೀ, ನನ್ನ ಹತ್ರ ಇರೋದು ಮಾತಿನ ಬಾಂಬ್. ಯಾವಾಗ್ಲೂ ನನ್ನ ಸೆರಕಲ್ ಗಂಟು ಹಾಕೊಂಡಿರ್ತೀನಿ. ಸಮಯ ಸಂದರ್ಭಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಆಯ್ತಾಯ್ತು,
ನಿನ್ನ ಗುಣಗಾನನ ನೀನು ಆಮೇಲೆ ಮಾಡ್ಕೊಂಬೈತೆ ಇಮ್ಮಿಡಿಯೇಟ್ ಆಗಿ ಮನೆ ಹತ್ರ ಬಾ, ಅರ್ಜೆಂಟಾಗಿ ಮಾತಾಡ್ಬೇಕು. ಆಯ್ತಾಯ್ತು, ಬರ್ತೀನಿಡಿ. ಒಳ್ಳೆ ಕಥೆ ಇವಳು. ಸಾವಿತ್ರಿ, ಏನ್ ಅನ್ಕೊಂಡಿದ್ಯಾ? ಹೊರಟೋಗ್ತೀನಿ ಅಂದ್ರೆ ಏನರ್ಥ? ಎಲ್ಗೋಯ್ತ್ಯಾ? ಗೊತ್ತಿಲ್ಲ. ಹೋಗುವಂಥದ್ದು ಏನಾಗೈತೆ? ಪದೇ ಪದೇ ಕೇಳಿ ಯಾಕೆ ಹಿಂಸೆ ಮಾಡ್ತೀನಿ? ಹೇಳ್ಬೇಕಾ? ನನಗೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ. ನೀವು ಅಪ್ಪ ಆಗಕ್ಕಾಗಲ್ಲ. ನನಗ ಆ ಶಕ್ತಿ ಇಲ್ಲ ಅಂದಮೇಲೆ ಈ ಮನೇಲಿರೋ ಯೋಗ್ಯತೆನೂ ನನಗಿಲ್ಲ. ನಾ ಹೋಗ್ತೀನಿ. ಇಲ್ಲ, ನಾ ಇಲ್ಲಿರ್ಬೇಕಾ? ಹಾಗಿದ್ರೆ ಇನ್ನೊಂದು ಮದುವೆ ಆಗಿ ನಿಮ್ಮ ಮಕ್ಕಳನ್ನ ನನ್ನ ಮಕ್ಕಳು ಅಂದ್ಕೊಂಡು ಬೆಳೆಸ್ತೀನಿ. ಆಗ್ತೀರಾ? ಇಲ್ಲ. ಹಾಗಿದ್ರೆ ನನ್ನ ಹೋಗಕ್ ಬಿಡಿ. ನೀನು ಹೊರಟೋದ್ರೆ ನಾನು ಇನ್ನೊಂದು ಮದುವೆ ಆಗ್ಬಿಡ್ತೀನಾ? ಕಾಲ ಎಲ್ಲ ಮರ್ಸುತ್ತೆ. ಈಟಯ್ಯ ನನ್ನ ತಿರುಚಿ, ಈಟಯ್ಯ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು. ನೀನು ಹೊರಟೋಗ್ಬಿಟ್ರೆ ಇನ್ನೊಂದು ವರ್ಷ ಆದ್ಮೇಲೆ, 2 ವರ್ಷ ಆದ್ಮೇಲೆ ಇನ್ನೊಬ್ರು ತಿರುಗಿಸ್ಬಿಡ್ತೀನ? ಹೇಳು ಸಾವಿತ್ರಿ, ನಾನು ಇನ್ನೊಂದು ಮದುವೆ ಆದ್ರೆ ನಿಂಗೆ ಬೇಜಾರು ಆಯ್ಕಿಲ್ವಾ? ಇಲ್ಲ, ನಾನು ನೋಡ್ಕೊಂಡು ಹೇಳು. ನೀನು ಹಾಗೇನಾ? ಇಲ್ಲಿಂದ ಹೊಂಟೋಗಿ ಮರ್ತು ಬಿಡ್ತೀಯ? ಹೇಳು ಸಾವಿತ್ರಿ, ಮರ್ತು ಬಿಡ್ತೀಯ? ಮತ್ತೆ ತಾನ್ ಮರಲಿ ಅಂತ ಹೇಗೆ ಬಯಸ್ತೀಯ ಸಾವಿತ್ರಿ? ದೋಷ ಇರೋದು ನನ್ನಲ್ಲಿ. ನಾನು ಅನುಭವಿಸ್ತೀನಿ. ನೀವ್ ಯಾಕೆ ಅನುಭವಿಸ್ಬೇಕು? ನನ್ನಲ್ಲಿ ದೋಷ ಇದ್ದಿದ್ರೆ ನೀನ್ ಬೇರೆ ಮದುವೆ ಆಗಿ ಅವ್ನ ಮಕ್ಳಿಗೆ ತಾಯಿ ಆಗ್ತಿದ್ಯಾ? ಕೆಟ್ಟದಾಗ ಮಾತಾಡ್ಬೇಡಿ ಸತ್ಯ. ನಾನು ಮದುವೆ ಆಗಿ ಮಕ್ಳು ಮಾಡ್ಕೊಳ್ಳೋದು ಕೆಟ್ಟಲ್ಲ, ನೀನ್ ಮಾಡ್ಕೊಂಡ್ರೆ ಕೆಟ್ಟದ? ಏನೇನೋ ಮಾತಾಡ್ಬೇಡಿ. ಹಾಡ್ತಿರೋದಲ್ಲ ನೀನು, ನಾನ್ ಮಾತಾಡ್ಬಾರ್ದ? ಬಿಟ್ಟಿರ್ತೀನ ಸಾವಿತ್ರಿ? ನಿಮ್ಮನ್ನ ನೀವು ಪ್ರೀತಿಲಿ ಗಂಟು ಹಾಕೋಬೇಡಿ ಸತ್ಯ. ಹಣೆ ಬರ ಸರಿ ಇಲ್ದೇ ಇರೋಳು ನಾನು. ನನ್ ಜೊತೆ ನೀವ್ ಯಾಕೆ ಅನ್ಭವಿಸ್ಬೇಕು? ಏನ್ ಕಡಿಮೆ ಆಗಿರೋದು ನಿನಗೆ? ಸಾಲ್ದ? ಈ ಜನ್ಮದಲ್ಲಿ ನನಗೆ ಮಕ್ಕಳಾಗಲ್ಲ. ನನಗೆ ಅಂತ ಹೇಳು. ನಾನು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಗೊತ್ತಲ್ವಾ? ಸರಿ, ಈಗ ನಮಗೆ ಮಕ್ಕಳಾಗಿಲ್ಲ, ಹಾಗಂತ ಒಟ್ಟಿಗೆ ಸಂಸಾರ ಮಾಡಬಾರ್ದ? ಏನ್ ಅರ್ಥ ಇದೆ? ಹಂಗಾದ್ರೆ ನಾವು ಸಂಸಾರ ಮಾಡೋದು ಬರೀ ಮಕ್ಳಿಗಾಗ? ಒಂದು ಕುಟುಂಬ ಪೂರ್ತಿ ಆಗೋದೇ ಅದರಿಂದ ಅಲ್ವಾ? ನನಗದೆಲ್ಲ ಗೊತ್ತಾಗಿಲ್ಲ ಸಾವಿತ್ರಿ. ಮಕ್ಳಾಗತ್ತೆ ಅಂತ ಬೇರೆ ಯಾರ ಜೊತೆ ಬೇಕಾದ್ರೆ ಸಂಸಾರ ಮಾಡ್ಬೋದಾ? ಅದೆಲ್ಲ ನನಗೆ ಗೊತ್ತಿಲ್ಲ ಸತ್ಯ. ನಿಮಗೆ ಅನ್ಯಾಯ ಆಗಕ್ ನಾನ್ ಬಿಡಲ್ಲ. ಸರಿ, ಹೋಗು, ಹೊರಟೋಗೋ. ನನಗೇನೇ ಆದ್ರೂ ನಿನಗೆ ಸಂಬಂಧ ಇಲ್ಲ. ನಾನು ಸತ್ತೋದ್ರು ನೀನ್ ಕೇಳಕ್ ಬರ್ಬಾರ್ದು. ಯಾಕೆ ಏನೇನೋ ಮಾತಾಡ್ಕೊಳ್ತೀರಾ? ಇನ್ನೇನ್ ಸಾವಿತ್ರಿ, ನೀವು ಹೋದ್ಮ್ಯಾಕೆ ನಂಗೆ ಯಾರು ಹೇಳು? ನೀನು ಹೋಗ್ತಿರ್ದೆ ನನ್ನ ಉದ್ಧಾರಕ್ಕಲ್ವಾ? ಹೋಗು, ಹೊಂಟೋಗು, ಬರಬೇಡ.
ಮಾವ ಮಾವ ಅತ್ತೆ ಮಾವ ಎಲ್ಲಿ? ನಿಮ್ಮ ಮಾವ ಬೇಜಾರಾಗಿ ಮಲ್ಕೊಂಡಿದ್ದಾರಮ್ಮ. ಏನ್ ವಿಷಯ? ಅವ್ರ ಹತ್ರ ನಾನೊಂದು ವಿಷಯ ಹೇಳಿದ್ದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿದ್ರು ಅಂತ ಕೇಳಬೇಕಿತ್ತು. ಯಾವುದು? ಸತ್ಯನಿಗೆ ಬೇರೆ ಮದುವೆ ಮಾಡೋ ವಿಷಯನಾ? ಅದೇ ಬರೋ ಹುಡುಗಿನ ನಾನು ನನ್ನ ತಂಗಿ ಥರ ನೋಡ್ಕೋತೀನಿ. ಈ ಮನೆಗೆ ದುಡಿತಾ ನನ್ನ ಜೀವನನ ಸವಿಸ್ಬಿಡ್ತೀನಿ. ಬರೋ ಮಗುಗೆ ಎಣ್ಣೆ ನೀರು ಹಾಕ್ತಾ, ಬರೋ ತಂಗಿನ ಪ್ರೀತಿಸ್ತಾ ನನ್ನ ಜೀವನದ ಸುಖ ನಾನು ಕಂಡ್ಕೋತೀನಿ ಅಂತ. ಒಂದ್ ವೇಳೆ ಆ ನಿನ್ ತಂಗಿಗೂ ಮಗು ಆಗದೆ ಇದ್ರೆ? ಆ ನಿನ್ ತಂಗಿಗೂ ಮಗು ಆಗದೆ ಇದ್ರೆ ಇನ್ನೊಂದು ತಂಗಿನ ತರ್ತೀಯ. ಒಂದ್ ವೇಳೆ ಅವಳಿಗೂ ಮಗು ಆಗದೆ ಇದ್ರೆ ಇನ್ನೂ ಒಂದ್ ತಂಗಿನ ತರ್ತೀಯ. ಪರವಾಗಿಲ್ಲ ಸಾವಿತ್ರಿ, ನೂರಾರು ಜನ ತಂಗೀರ್ಗೆ ಅಕ್ಕ ಆಗೋ ವಿಶಾಲ ಮನೋಭಾವ ನಿನಗಿದೆ. ಆದ್ರೆ ಅದು ನಮ್ಗಿಲ್ಲ. ಮಾವ ನನಗೆ ಮಾತು ಕೊಟ್ಟಿದ್ದಾರೆ. ಒಂದ್ ವೇಳೆ ಮಾತಕ್ಕೆ ತಪ್ಪಿದ್ರೆ ನಂದು ನಿಮ್ಮ ಮಾವಂದು ಪ್ರಾಣ ಹೋಗುತ್ತೆ ಅಂತೀಯಾ? ನಿನ್ನ ಜೀವನನ ನಾವೇನಾದ್ರೂ ಬಲಿ ಕೊಟ್ರೆ ಇದ್ದಿದ್ದು ನಾವು ಉಳಿಯೋದಿಲ್ಲ ಸಾವಿತ್ರಿ. ಅದೇ ಏನೇನೋ ಮಾತಾಡ್ಬೇಡಿ, ನನ್ನಿಂದ ನಿಮ್ಮ ವಂಶ ನಿಂತು ಹೋಗುತ್ತೆ. ಏನ್ ದೊಡ್ಡ ರಘುವಂಶ ನಮ್ದು. ವಾರಸ್ದಾರ ಹುಟ್ಟದೇ ಇದ್ರೆ ಭರತ ವರ್ಷ ಆಳೂರು ಇನ್ಯಾರು ಇರೋದೇ ಇಲ್ಲ. ಏನ್ ಸಾವಿತ್ರಿ ನೀನು? ಎಂತೆಂತ ಯದು ವಂಶಗಳೇ ಕೊನೆ ಆಗಿದೆ. ಇನ್ನು ನಮ್ಗಿನ ಆಸ್ತಿನ ಅನ್ಭವಿಸೋದಕ್ಕೆ ವಾರಸ್ದಾರ. ನಾವುಗಳು ಎಷ್ಟು ದಿನ ಬದುಕ್ತೀವೋ ಚೆನ್ನಾಗಿದ್ದನ್ನ ಅನ್ಭವಿಸೋಣ. ಯಾರಿಗೆ ಮಗು ಹುಟ್ಟುತ್ತೋ ಅವ್ರು ಅನ್ಭವಿಸ್ತಾ ಹೋಗ್ತಾರೆ. ಬಿಟ್ಟು ಹೋಗೋದಷ್ಟೇ ನಮ್ ಕೆಲ್ಸ. ಇರೋ ಅವಕಾಶ ಯಾಕತೆ ಕಳ್ಕೋಬೇಕು? ಹೌದು, ನೂರಾರು ಅವಕಾಶಗಳಿದೆ. ಅದನ್ನೆಲ್ಲ ನನಗೆ ಬಾಚ್ಕೊಂಡ್ಬಿಡ್ಬೇಕು ಅನ್ನೋ ದುರಾಸೆ ನಿನಗೆ ಯಾಕೆ ಅಂತ. ನೀವ್ಯಾರು ನಾನು ಹೇಳಿದ್ದನ್ನು ನಡೆಸ್ಕೊಡ್ದೆ ಹೋದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಎಲ್ಲಿಗೆ? ದಾರಿ ತೋರಿಸಿದ ಕಡೆಗೆ. ಉದ್ದೇಶ ಇಲ್ಲದ ಬದುಕು ನಂದು. ಎಲ್ಲಿಗೆ ಹೋದ್ರೇನು, ಹೇಗಿದ್ರೇನು? ನಿನಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ ಸಾವಿತ್ರಿ? ಈ ದೇಶದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಮಕ್ಕಳು ಆಗೋದಿಲ್ಲ. ಎಲ್ರೂ ಮನೆನ ಬಿಟ್ಟು ಬೀದಿನ ಸಂಸಾರ ಮಾಡ್ತಾ ಇದ್ದಾರ. ಇನ್ನು ಎಷ್ಟೋ ಜನ ಹೆಣ್ಮಕ್ಳಿಗೆ ಬೇಡ್ದರ ಮಕ್ಕಳು ಹುಟ್ಟುತ್ತೆ. ಅದನ್ನ ಬೆನ್ನಿಗೆ ಎತ್ಕೊಂಡು ತಿರುಗ್ತಾರ. ಹಾಗೊಂದ್ ವೇಳೆ ತಿರುಗಿದಿದ್ರೆ ಇವತ್ ನಮ್ ದೇಶದಲ್ಲಿ ತಿಪ್ಪೆಗಳಲ್ಲಿ ಅನಾಥ ಮಕ್ಕಳು ಸಿಗ್ತಾ ಇರ್ಲಿಲ್ಲ ಸಾವಿತ್ರಿ. ಅಂತ ಒಂದು ಮಗುಗೆ ನಿನ್ ತಾಯಿ ಆಗು. ಆ ಮಗುಗೂ ತಾಯಿ ಸಿಕ್ಕ ಹಾಗಾಗತ್ತೆ, ನಿನಗೂ ತಾಯಿತನ ಉಳಿಯುತ್ತೆ. ಹೌದು ಸಾವಿತ್ರಿ, ಇಂಥ ಸಾವಿರಾರು ದಾರಿಗಳಿದೆ. ಅದನ್ನೆಲ್ಲ ಬಿಟ್ಟು ನೀನು ನಿಮ್ ತೀರ್ಮಾನ ನೀವು ಹೇಳಿದ್ದಾಯ್ತಲ್ವಾ? ಇನ್ನು ನನ್ನ ದಾರಿ ನನಗೆ. ನನ್ನ ತಡೆಯೋ ಹಕ್ಕು ಯಾರಿಗೂ ಇಲ್ಲ. ಹಾಗಿದ್ರೆ ಸಾವಿತ್ರಿ,
ನಿಜವಾಗ್ಲೂ ನೀನು ಈ ಮನೆ ಬಿಟ್ಟು ಹೊಟ್ಟೋಗ್ತೀಯಾ? ಸರಿ ಹೋಗು. ಅದಕ್ಕೆ ನಿಮ್ಗೆ ನಾವ್ಯಾರು ಏನು ಅಲ್ಲ ಅನ್ನೋ ಹಾಗಿದ್ರೆ ಹೊರಡಿ. ನೋಡಬ್ಬ, ನೀನು ಹೋಗೋದು ದಿಟಾನೆ ಆದ್ರೆ ನಿನ್ನ ಭಾಗಕ್ಕೆ ಇವತ್ತು ನಿಮ್ಮ ನಾಗರಾಜ್ ಮಾವ ಹೋಗ್ಬಿಟ್ಟ ಅಂತ ಈ ಅಕ್ಕಿ ಕಾಳು ಬಾಯಿಗೆ ಹಾಕ್ಬಿಟ್ಟು ಹೋಗ್ಬಿಡವ. ನನ್ನ ಪಿರುತಿ ಸುಳ್ಳಾದ್ರೆ ನಾನು ನಿನಗೆ ಯೋಗ್ಯ ಅಲ್ಲ ಅನ್ನೋ ತೀರ್ಮಾನಕ್ಕೆ ನೀನು ಬಂದಿದ್ರೆ, ಇನ್ಯಾವತ್ತೂ ನಾನು ನಿನಗೆ ಬೇಡ ಅನ್ನೋಷ್ಟು ಅಸಹ್ಯ ನಿನಗೆ ಹುಟ್ಟಿದ್ರೆ ಹೊರಟೋಗಿಲ್ಲಿಂದ. ನಾನು ನಿನ್ನನ್ನು ತಡೆಯಲ್ಲ.